ಎಲ್ರಿಗೂ ನಮಸ್ಕಾರ. ನಿಮ್ಮ ಶಿವನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಮಲೆನಾಡು ವಿಭಾಗದಲ್ಲಿ ಈಗಿನ ಸೀಸನ್ನಲ್ಲಿ ಹೆಚ್ಚಾಗಿ ಸಿಗುವಂಥ ಒಂದು ಅಣಬೆ ಇದೆಯಲ್ಲ, ಅಂದರೆ ಮಶ್ರೂಮ್ ಅಂತ ಹೇಳಿ ಕರೀತಾರಲ್ಲ, ಆ ಮಶ್ರೂಮ್ದು ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಾಬಾ ಸ್ಟೈಲಲ್ಲಿ ಗ್ರೇವಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ರೀತಿ ಇರುತ್ತೆ. ಇದಕ್ಕೆ ಹುತ್ತದ ಅಣಬೆ ಅಂತ ಹೇಳಿ ಕರೀತಾರೆ. ತುಂಬ ರೀತಿಯ ಅಣಬೆಗಳಿವೆ. ಹುತ್ತದ ಅಣಬೆ ಇರುತ್ತೆ, ಹುಲ್ಲು ಅಣಬೆ ಇರುತ್ತೆ, ಎಣ್ಣೆ ಅಣಬೆ ಅಂತ ಹೇಳ್ತಾರೆ, ಇನ್ನು ಹಾಗಿನ ಅಣಬೆ ಅಂತ ಹೇಳ್ತಾರೆ, ಆಮೇಲೆ ಕರೆಹೆಗ್ಗಲ್ ಅಣಬೆ ಅಂತ ಹೇಳ್ತಾರೆ. ತುಂಬ ರೀತಿಯ ವಿವಿಧ ರೀತಿಯ ಅಣಬೆಗಳಿವೆ. ಇದು ಹುತ್ತದ ಅಣಬೆ. ಇದು ಹುತ್ತದಲ್ಲಿ ಬೆಳೆದಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದನ್ನು ಹುತ್ತದಿಂದ ಕಿತ್ಕೊಂಡು ಬಂದು ನೀಟಾಗಿ ನೀರಿಂದ ವಾಶ್ ಮಾಡ್ಕೋಬೇಕು, ಮಣ್ಣನ್ನೆಲ್ಲ ತೊಳ್ಕೊಬೇಕಾಗುತ್ತೆ. ಈ ರೀತಿ ಇದನ್ನು ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನುಗಳು ನೋಡಿ, ಪದಾರ್ಥಗಳು: 2 ಟೊಮೆಟೊ ಇಟ್ಕೊಂಡಿದ್ದೀನಿ, 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿಯನ್ನು ಹಸಿ ತೆಂಗಿನಕಾಯಿ ಇಷ್ಟು ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಸ್ವಲ್ಪನೇ ಲವಂಗ ತಗೊಂಡಿದ್ದೀನಿ, 2 ಏಲಕ್ಕಿ ತಗೊಂಡಿದ್ದೀನಿ, ಸೋಂಪು ಕಾಳು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಬಾಣಲೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಒಂದು ಟೇಸ್ಟ್ ಇರುತ್ತೆ ಅಡುಗೆ ಮಾಡೋದ್ರಲ್ಲಿ. ಅದಕ್ಕೆ ಎಲ್ಲ ಮಸಾಲೆ ಪದಾರ್ಥವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ: ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಕಾಳನ್ನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಬ್ರೌನಿಷ್ ಕಲರ್ ಬರಬೇಕಾಗುತ್ತೆ. ಈ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ನಾವು ಮೀಡಿಯಮ್ ಇದರಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಚಾಪ್ಸ್ ಮಾಡ್ಕೊಳ್ಳೋದೇನು ಬೇಕಾಗಿರೋದಿಲ್ಲ ಇದಕ್ಕೆ. ಈ ಒಂದು ಮಶ್ರೂಮ್ ಗ್ರೇವಿ ತುಂಬಾ ಅಂದರೆ ತುಂಬ ರುಚಿಯಾಗಿರುತ್ತೆ. ಯಾವುದೇ ಚಿಕನ್ ಮಟನ್ಗೂ ಕೂಡ ಸರಿ ಸಾಟಿ ಇಲ್ಲ ಅನ್ಬೋದು ಇದ್ರ ಮುಂದೆ. ತುಂಬಾ ಇಷ್ಟ ಆಗುತ್ತೆ ಅಣಬೆ. ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕಾಗುತ್ತೆ. ನೆಕ್ಸ್ಟು ಚೆನ್ನಾಗಿ ಫ್ರೈ ಆಯಿತು ಈರುಳ್ಳಿ. ನೆಕ್ಸ್ಟು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆಲ್ಲ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಹೊತ್ತು. ಈ ಒಂದು ಮಸಾಲೆಗೆ ಬೇರೆ ಯಾವುದೇ ಹುಳಿ ಐಟಮ್ಸನ್ನು ಹಾಕೋದಿಲ್ಲ. ಹಾಗಾಗಿ ಟೊಮೆಟೊನ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಇಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಟೊಮೆಟೊವನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ನೆಕ್ಸ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಿಮಗೆ ಖಾರಕ್ಕೆ ಏನು ಬೇಕಂದರೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಚಿಲ್ಲಿ ಪೌಡ್ರನ್ನು, ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸು ಕೂಡ ಬೇಕಾದ್ರೆ ಹಾಕೋಬೋದು. ಗ್ರೀನ್ ಮಸಾಲ ಬೇಕು ಅಂದರೆ 2 ಸ್ಪೂನ್ ನಾನು ಖಾರ ಪುಡಿ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದೆಲ್ಲ ಬಾಡಿಸ್ಕೊಂಡು ಕೊನೆಯದಾಗಿ ಆದಮೇಲೆ ನಾವು ಸ್ವಲ್ಪ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಮಸಾಲೆ ಜೊತೆಗೆ. ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಮಸಾಲೆ ಎಲ್ಲ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣ ಆಗಬೇಕಾಗುತ್ತೆ. ತಣ್ಣ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ತಣ್ಣ ಆದರೆ ಒಂದು 5 ನಿಮಿಷ ಬಿಟ್ಕೊಂಡು ನಾವು ತೆಂಗಿನಕಾಯಿಯನ್ನು ತೊಗೊಂಡಿದ್ದೆಲ್ಲ ತೆಂಗಿನಕಾಯಿಯನ್ನು ಇಲ್ಲಿ ರುಬ್ಕೊಂಡಿದ್ದೀನಿ ನಾನು ಮೊದಲೇ. ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಈ ಒಂದು ಮಸಾಲೆಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ, ರುಬ್ಕೋಬೇಕಾಗುತ್ತೆ ಮಸಾಲೆಯನ್ನು. ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ತುಂಬ ನೀರು ಹಾಕೋದೇನು ಬೇಡ. ಮೊದಲೇ ನಾನು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೇನಲ್ಲ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಸಾಲೆ ರೆಡಿಯಾಗಿದೆ ರುಬ್ಕೊಂಡು ಒಂದು ಸೈಡು. ಈ ಸೈಡು ನಾನು ಈ ಕಡೆ ಅಣಬೆ ಇತ್ತಲ್ವ ವಾಶ್ ಮಾಡ್ಕೊಂಡಿದ್ದೆ, ಅದಕ್ಕೆ ಮೊದಲಿಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ನಾನು ಅಣಬೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಣಬೆ ಸ್ವಲ್ಪ ಫ್ರೈ ಆಗಬೇಕು, ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಆಮೇಲೆ ಮಸಾಲೆಯಲ್ಲಿ ಕುದ್ದ ತಕ್ಷಣ ಅದು ಕರಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಣಬೆ. ನಮಗೆ ಹೊರಗಡೆ ಮಾರ್ಕೆಟಲ್ಲಿ ಅಣಬೆ ಸಿಗುತ್ತಲ್ಲ, ಆ ಥರ ಎಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು ನ್ಯಾಚುರಲಾಗಿ ಬೆಳೆದಿರುವಂಥ ಅಣಬೆ ಅಲ್ವಾ, ಹಾಗಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಅಂತ. ವರ್ಷದಲ್ಲಿ ಮಳೆಗಾಲದಲ್ಲಿ ಒಮ್ಮೆ ಆದರೂ ಈ ಅಣಬೆಯನ್ನು ತಿನ್ನಲೇಬೇಕು. ಅಷ್ಟು ಒಂಥರ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಕಾಸ್ಟ್ಲಿ ಕೂಡ ಹೊರಗಡೆ ಮಾರಲಿಕ್ಕೆ ಬಂದರೆ. ಈಗ ನಮಗೆ ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವ, ಅದು ಹೈಬ್ರಿಡ್, ಅದು ಅಷ್ಟೊಂದು ಟೇಸ್ಟ್ ಆಗಿರೋದಿಲ್ಲ. ಹಾಗೆ ತಿಂದರೂ ಕೂಡ ಹೊಟ್ಟೆಗೆ ಕೂಡ ಚೆನ್ನಾಗಿರೋದಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಈ ರೀತಿ ಅಣಬೆಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ನೋಡಿ, ಅಣಬೆ ಚೆನ್ನಾಗಿ ಬೆಂದಿತ್ತಲ್ವ. ಈಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು.
ಇವಾಗ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ, ಯಾಕಂದರೆ ಅಣಬೆಯನ್ನು ಮೊದಲೇ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನಲ್ಲ, ಹಾಗಾಗಿ ಮಸಾಲೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಚೆನ್ನಾಗಿರುವಂಥ ನೋಡಿ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಒಂದು ಅಣಬೆ ಕರಿ ರೆಡಿ ಆಯಿತು. ಮಶ್ರೂಮ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೇಳಿದ್ನಲ್ಲ, ಚಿಕನ್ನು ಮಟನ್ ಯಾವುದೇ ಸಾಂಬಾರಿಗಿಂತ ಒಂದು ಸರಿಸಾಟಿಲ್ಲ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ನಾನು ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ದಲ್ಲ, ಹಾಗೆ ನೀವು ಉಪ್ಪು ಸಾಕಾಗಿಲ್ಲ ಅಂದರೆ ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು. ಈ ಒಂದು ಅಣಬೆ ಕರಿಯನ್ನು ಅಕ್ಕಿ ರೊಟ್ಟಿ ಜೊತೆ ತಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಅಕ್ಕಿ ರೊಟ್ಟಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಂತೂ ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ನೋಡಿ, ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಬೇಕಾಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕಾಗುತ್ತೆ. ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟಿರುತ್ತಲ್ಲ, ನೀವು ಮನೆಯಲ್ಲೇ ಮಾಡ್ಕೊಂಡಿದ್ರಂಥ ಅಕ್ಕಿ ಹಿಟ್ಟಿದ್ರೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಇಲ್ಲ ಪ್ಯಾಕೆಟ್ ಅಕ್ಕಿ ಹಿಟ್ಟು ಬಂದರೆ ಅದನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಗಂಟಾಗದಿರೋ ಥರ ತಿರುಗಿಸ್ತಾ ಇರಬೇಕಾಗುತ್ತೆ. ಸ್ವಲ್ಪ ಈ ಅಕ್ಕಿ ಹಿಟ್ಟು ಇದೇನೇನಿಲ್ಲ, ಇದು ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಒಂದು ಹಿಟ್ಟು ಅರಳ್ಕೊಳ್ಬೇಕು. ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಿಟ್ಟು. ಇದು ಸ್ವಲ್ಪ ಹೊತ್ತು ನಾವು ಮುಚ್ಚಿಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು, ಆವಾಗ ಹಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಬಿಟ್ಟು ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣೀರನ್ನು ಆ್ಯಡ್ ಮಾಡ್ಕೊಳ್ತಾ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಒಂದು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡಿಕೊಂಡು ರೊಟ್ಟಿ ಮಾಡಿದ್ರೆ ಆಯಿತು. ತುಂಬಾ ಈಸಿ ಒಂದು ರೆಸಿಪಿ ಇದು. ನಮ್ಮ ಮಲೆನಾಡು ಸೈಡಲ್ಲಂತೂ ಅಕ್ಕಿ ರೊಟ್ಟಿ ಅಂದರೆ ಬೆಳಗಿನ ಟಿಫನ್ನಿಗೆ ಅಕ್ಕಿ ರೊಟ್ಟಿ ಇರಲೇಬೇಕಾಗುತ್ತೆ. ಹಾಗಾಗಿ ಕಾಮನ್ ಆಗಿ ಮಾಡುವಂಥ ರೆಸಿಪಿ ಈ ಒಂದು ಅಕ್ಕಿ ರೊಟ್ಟಿ ರೆಸಿಪಿ. ಈ ಒಂದು ಅಕ್ಕಿ ರೊಟ್ಟಿಯನ್ನು 2 ಟೈಪು ಮಾಡ್ತಾರೆ. ಬರೀ ಹಿಟ್ಟಿಂದ ಕೂಡ ಮಾಡ್ತಾರೆ. ಇನ್ನೊಂದು ಟೈಪ್ ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟನ್ನು ಸ್ವಲ್ಪ ಅನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಮಿಲ್ದು ಚೆನ್ನಾಗಿ ನಾದ್ಕೊಂಡ್ರೆ ಆ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾರೆ. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ ಈ ರೊಟ್ಟಿ ಮೇಕರ್ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಅರ್ಜೆಂಟಲ್ಲಿ ಏನಾದರೂ ಆಫೀಸ್ ಹೋಗಬೇಕು, ಡ್ಯೂಟಿ ಹೋಗಬೇಕು ಅನ್ನೋ ಟೈಮಲ್ಲಿ ಅರ್ಜೆಂಟಾಗಿ ರೊಟ್ಟಿ, ಚಪಾತಿ, ನಮಗೇನಾದರೂ ಜೋಳದ ರೊಟ್ಟಿ, ಯಾವ ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಇನ್ಸ್ಟಂಟಾಗಿ ಪಟ್ ಅಂತ ರೊಟ್ಟಿ ರೆಡಿ ಆಗುತ್ತೆ. ಇದರಲ್ಲಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಉಂಡೆಗಳನ್ನ ಮಟ್ಟು ಕೆಳಗೊಂದು ಪ್ಲಾಸ್ಟಿಕ್ಕು ಮೇಲೊಂದು ಪ್ಲಾಸ್ಟಿಕ್ ಹಾಕಿ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು. ರೊಟ್ಟಿ ನಿಮಗೆ ಎಷ್ಟು ತೆಳ್ಳ ಬೇಕಾದರೂ ಅಷ್ಟು ತೆಳ್ಳಗೆ ರೊಟ್ಟಿ ರೆಡಿ ಆಗುತ್ತೆ. ನಾವು ಬಡಿತಾ ಕೂತ್ಕೋಬೇಕನ್ನೋ ಟೆನ್ಷನ್ನೇ ಇರೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಅದು ರೌಂಡ್ ಶೇಪಲ್ಲಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಅಕ್ಕಿ ರೊಟ್ಟಿ ಒಂದೇ ಅಲ್ಲ, ಇದರಲ್ಲಿ ಚಪಾತಿ ಕೂಡ ಮಾಡ್ಕೋಬೋದು, ಜೋಳದ ರೊಟ್ಟಿ ಕೂಡ ಮಾಡ್ಕೋಬೋದು. ನಾವು ಈ ಕಡೆ ಹಂಚಿಟ್ಕೊಂಡಿದ್ದೆ ರೊಟ್ಟಿ ಬೇಯಿಸ್ಲಿಕ್ಕಂತ. ಇವಾಗ ಹಂಚು ಕೂಡ ಕಾದಿದೆ ಚೆನ್ನಾಗಿ. ನೋಡಿ, ರೊಟ್ಟಿಯನ್ನು ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಇದು ರೊಟ್ಟಿ ಬೇಯ್ತಾ ಇರ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಮೇಲಿಂದ ನಾವು ನೀರನ್ನು ಹಚ್ಕೋಬೇಕಾಗುತ್ತೆ. ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಆ ರೀತಿ ನೀರು ಹಚ್ಕೊಳ್ಳೋದ್ರಿಂದ. ಪಟಾಪಟ ಅಂತ ರೊಟ್ಟಿ ಆಗುತ್ತೆ. ಈ ಒಂದು ರೊಟ್ಟಿ ಮೇಕರು ತುಂಬಾ ಈಸಿ ಆಗುತ್ತೆ. ನೋಡಿ, ನಿಮಗೆ ಬೇಕಾದರೆ ಇದು ಒಂದು ರೊಟ್ಟಿ ಮೇಕರನ್ನು ಬೈ ಮಾಡಿ. ಆನ್ಲೈನಲ್ಲೂ ಕೂಡ ಇರುತ್ತೆ. ನಿಮ್ಮ ಹತ್ತಿರದ ಪಾತ್ರೆ ಅಂಗಡಿಗೆ ಹೋದರೆ ನಿಮಗೆ ಸಿಗುತ್ತೆ ಈ ಒಂದು ರೊಟ್ಟಿ ಮೇಕರು. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಎಷ್ಟು ತುಂಬಾ ಸಿಂಪಲ್ಲಾಗಿ ಒಂದು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಈ ರೀತಿಯಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಾಯಿತು. ನೋಡಿ, ಒಂದಾದಮೇಲೆ ಒಂದು ಪಟಾಪಟ ಅಂತ ಮಾಡ್ಕೋಬೋದು ನಾವು ಆ ರೊಟ್ಟಿ ಮೇಕರಿಂದ. ಈಗ ಬಡಿತಾ ಕುಂತರೆ ನಮಗೆ ತುಂಬಾ ಲೇಟ್ ಆಗುತ್ತೆ. ಒಂದು ಕಡೆ ಬೇಯಿಸಬೇಕಾಗುತ್ತೆ, ಇನ್ನೊಂದು ಕಡೆ ರೊಟ್ಟಿಯನ್ನು ಬಡಿಬೇಕಾಗುತ್ತೆ. ಹಾಗೆಲ್ಲ ಟೆನ್ಷನ್ಗಳಿರುತ್ತೆ. ಈ ರೀತಿ ಒಂದು ರೊಟ್ಟಿ ಮೇಕರ್ ಇದ್ದರೆ ಪಟಾಪಟ ಹಿಟ್ಟು ಉಂಡೆ ಮಾಡಿಕೊಂಡ್ರೆ ಆಯಿತು. ನಾವು ಅದನ್ನು ರೊಟ್ಟಿ ಮೇಕರಲ್ಲಿ ಹಾಕಿ ಪ್ರೆಸ್ ಮಾಡಿದರೆ ಆಯಿತು. ನೋಡಿ, 4 ರೊಟ್ಟಿ ಮಾಡಿದ್ದೆ. ನನ್ನ ಮಗ ಆಲ್ರೆಡಿ ಒಂದು ರೊಟ್ಟಿ ತಿಂತಾ ಇದ್ದಾನೆ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಮಶ್ರೂಮ್ ಕರಿ ಜೊತೆಗೆ ಇರೋ ಅಕ್ಕಿ ರೊಟ್ಟಿ ತಿಂತಾಯಿದ್ರೆ ತುಂಬಾ ಟೇಸ್ಟಿ, ತುಂಬಾ ಒಂದು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲದ್ರ ಜೊತೆಗೆ ಈ ಒಂದು ಮಶ್ರೂಮ್ ಕರಿ ಸೂಪರಾಗಿರುತ್ತೆ. ಈ ಮಶ್ರೂಮ್ದು ಸುಕ್ಕ ಮಾಡಿಕೊಂಡ್ರು ಹಾಗೆ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ಮಶ್ರೂಮ್ ಕರಿ ಹೇಗಿತ್ತು ಇವತ್ತಿನ ವಿಡಿಯೋದಲ್ಲಿ ಅನ್ನೋದನ್ನು. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.